ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ದೇವರ ವಾಕ್ಯವನ್ನ ಕುರಿತು ಕರ್ತನು ಈ ವಾಗ್ದಾನದ ಮೂಲಕ ಮಾತಾಡ್ತಾ ಇದ್ದಾರೆ. ವಾಕ್ಯ ಎಂಬಾತನೇ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು ಎಂಬುದಾಗಿ ಯೋಹಾನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ನೋಡ್ತೇವೆ. ಆ ವಾಕ್ಯ ಎಂಬಾತನು ದೇವಾದಿ ದೇವನಾದ ಕರ್ತನು ನಮ್ಮ ಬಳಿಯಲ್ಲಿ ವಾಸ ಮಾಡುವಾತ, ನಮ್ಮ ಜೊತೆಯಲ್ಲೇ ಇರುವಾತನು. ಈ ದಿನ ಸತ್ಯವೇದ ವಾಕ್ಯವನ್ನ ಕರೆತು ನಾವು ದೇವರ ಆ ವಾಗ್ದಾನವನ್ನ ಎಷ್ಟು ನಾವು ಧ್ಯಾನಿಸ್ತೇವೋ, ಎಷ್ಟು ಪ್ರಾರ್ಥಿಸಿ ದೇವರ ಮಾತುಗಳನ್ನ ಯಾವಾಗಲೂ ನೆನಪಿನಲ್ಲಿಟ್ಟು ಅದನ್ನೇ ಧ್ಯಾನಿಸ್ತಾ ಇರ್ತೇವೋ, ಅದನ್ನ ಕುರಿತು ದೇವರು ಬಹಳವಾಗಿ ನಮ್ಮನ್ನ ಪ್ರೀತಿಸೋರಾಗಿದ್ದಾರೆ. ಆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರುವಾಗ ನಾವು ಸಮೃದ್ಧಿಯಾದ ಒಂದು ಅಮೂಲ್ಯವಾದ ಆಶೀರ್ವಾದದ ಜೀವಿತವನ್ನ ನಡೆಸ್ತೇವೆ ಪ್ರಿಯರೇ. ಯೆಹೋಶುವನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಈ ವಾಕ್ಯ ಯಾವಾಗಲೂ ನಿನ್ನೊಂದಿಗಿರ್ಲಿ, ನೀನು ಹೋಗಲೆಲ್ಲ ಕೃತಾರ್ಥನಾಗ್ತೀಯ. ಅಂದ್ರೆ ನಿನ್ನ ಕೆಲಸ ಕಾರ್ಯಗಳು ಕೂಡ ಸಫಲವಾಗುತ್ತೆ. ಹಾಗೆ ಕೀರ್ತನೆ ಕೂಡ ಕರ್ತನ್ ಹೇಳಿದ್ರು 1ನೇ ಕೀರ್ತನೆಯಲ್ಲಿ, ನೀನು ಧರ್ಮಶಾಸ್ತ್ರನ ಯಾವಾಗಲೂ ಧ್ಯಾನಿಸ್ತಾ ಇದ್ರೆ ನೀನು ಎಷ್ಟೋ ಧನ್ಯನು, ತಕ್ಕ ಕಾಲದಲ್ಲಿ ಫಲ ಕೊಡ್ತೀಯ, ನಿನ್ನ ಕಾರ್ಯಗಳೆಲ್ಲ ಸಫಲವಾಗುತ್ತೆ. ಹೌದು ನನ್ನ ಆತ್ಮೀಯರೇ, ಇಂದು ದೇವರ ವಾಕ್ಯದಿಂದ ನಮ್ಗಿಷ್ಟೆಲ್ಲ ಆಶೀರ್ವಾದ ಇದೆ ಅಂದಾಗ ಸತ್ಯವೇದವನ್ನ ಓದಿ ಧ್ಯಾನಿಸೋದನ್ನ ಮರಿಬೇಡ್ರಿ. ಪ್ರತಿ ದಿನ ದೇವರ ವಾಕ್ಯವು ನಿಮ್ಮ ಒಳಗೆ ಇರುವಾಗ ನಿಮ್ಮ ಜೀವಿತ ಸಮೃದ್ಧಿಕರವಾದ ವೃಷ್ಟಿಯಂತೆ ಇರುತ್ತೆ. ಯಾವ ಕೊರತೆ ಬರುವುದಕ್ಕೆ ಕರ್ತನು ಬಿಡೋದಿಲ್ಲ. ಯಾಕೆಂದ್ರೆ ವಾಕ್ಯ ಎಂಬಾತನೇ ನಮ್ಮ ಒಳಗೆ ವಾಸಿಸ್ತಾ, ಆ ವಾಕ್ಯ ಎಂಬಾತನೇ ನಮ್ಮನ್ನು ಆಶೀರ್ವದಿಸಿ, ಆ ವಾಕ್ಯ ಎಂಬಾತನೇ ನರವತಾರ ಎತ್ತಿ ಕೂಡ ನಮ್ಮ ಮಧ್ಯದಲ್ಲಿ ಬಂದವರು. ಆ ವಾಕ್ಯ ಎಂಬಾತನನ್ನ ನೀವು ಪ್ರೀತಿಸ್ತಿದ್ದೀರಾ ಅಂದ್ರೆ ಯೇಸು ಕ್ರಿಸ್ತನನ್ನ ನೀವು ಪ್ರೀತಿಸ್ತಾ ಇದ್ದೀರಿ, ದೇವರನ್ನ ಪ್ರೀತಿಸ್ತಾ ಇದ್ದೀರಿ. ದೇವರನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದೀರಿ ಅಂದ್ರೆ ಆತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾ ಇದ್ದಾರೆ. ಆ ವಾಕ್ಯ ಎಂಬಾತನಿಂದ ನಮ್ಗೆ ಇನ್ನೂ ಕೂಡ ಆಶೀರ್ವಾದಗಳು, ಅಮೂಲ್ಯವಾದ ಆ ಒಂದು ಕೃಪೆ ನಮಗೆ ಸಿಗುತ್ತೆ ಅನ್ನೋದನ್ನ ಜ್ಞಾನೋಕ್ತಿ 4ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಿಂದ ನೋಡ್ತೇವೆ. ಕಂದ, ನನ್ನ ಮಾತುಗಳನ್ನ ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದೇ ಇರಲಿ, ಅವುಗಳನ್ನ ನಿನ್ನ ಹೃದಯದ ಒಳಗೆ ಇಟ್ಟುಕೋ. ಅವು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಇವತ್ತು ನಮ್ಮ ದೇಹಕ್ಕೆ ಉತ್ತಮವಾದ ಒಂದು ಆರೋಗ್ಯ ಬರುತ್ತೆ ಅಂದ್ರೆ ಸತ್ಯವಾಕ್ಯವನ್ನ, ಸತ್ಯವೇದವನ್ನ ಓದಿ ಧ್ಯಾನಿಸಿ ಆ ವಾಕ್ಯವನ್ನ ಹೃದಯದಲ್ಲಿ ಭದ್ರವಾಗಿ ನಾವು ಇಟ್ಕೊಂಡು ಯಾವಾಗಲೂ ಆತನ ಮಾತುಗಳನ್ನ ನೆನಪಿಡ್ತಾ ಇದ್ದೀವಿ ಅಂದ್ರೆ ದೇವ್ರು ಹೇಳ್ತಾರೆ, ಅದು ನಿನ್ನ ದೇಹಕ್ಕೆಲ್ಲ ಜೀವ ಆಗಿದೆ ಮತ್ತು ಅದು ನಿನ್ನ ದೇಹಕ್ಕೆ ಆರೋಗ್ಯವನ್ನ ಉಂಟು ಮಾಡುತ್ತೆ. ಅಮೂಲ್ಯವಾದಂತ ಒಂದು ಕೃಪೆ ಪ್ರಿಯರೇ. ಇದು ದೇವರ ವಾಕ್ಯದಿಂದ ನಮಗೆ ಇದೆಲ್ಲವೂ ಸಿಗುವಂಥದ್ದು ಅಂದಾಗ ಪ್ರತಿ ದಿನ ದೇವರ ವಾಕ್ಯವನ್ನ ಧ್ಯಾನಿಸಿ. ಅದು ನಮಗೆ ಜೀವ, ದೇಹಕ್ಕೆಲ್ಲ ಅದೇ ಆರೋಗ್ಯವು ಕೂಡ. ಆ ಆರೋಗ್ಯಕ್ಕಾಗಿ ಏನೆಲ್ಲ ಮಾಡ್ಕೊಳ್ತಾ ಇದ್ದೀರಿ? ಉತ್ತಮವಾದ ಆಹಾರ ಸೇವನೆ, ಮತ್ತೆ ಇಲ್ಲೆಲ್ಲ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿ, ಆ ಡಾಕ್ಟರ್ ಆಯ್ತು, ಈ ಡಾಕ್ಟರ್ ಆಯ್ತು, ಈ ಆಸ್ಪತ್ರೆ, ಆ ಆಸ್ಪತ್ರೆ, ಈ ರಿಪೋರ್ಟು, ಆ ರಿಪೋರ್ಟು, ಏನೆಲ್ಲ ವ್ಯತ್ಯಾಸಕರವಾದ ರಿಪೋರ್ಟ್ಗಳು, ಅದನ್ನ ಇಟ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ತೀವಿ. ಏನೆಲ್ಲ ದುಡ್ಡುಗಳನ್ನ, ಹಣವನ್ನೆಲ್ಲ ಅದಕ್ಕೆ ವೆಚ್ಚ ಮಾಡಿ, ಒಂದು ಕಡೆ ಚಿಂತೆ, ಇನ್ನೊಂದು ಕಡೆ ಏನಪ್ಪ ನನಗಿರೋ ಈ ಕಾಯಿಲೆ ವಾಸಿ ಆಗ್ಲಿಲ್ವೇ, ಇದೆಲ್ಲ ನೀವು ಪರಿತಪಿಸ್ತಾ ಇದ್ದೀರೋ. ಇವತ್ತು ದೇವರು ಹೇಳ್ತಾರೆ, ನಾನೇ ವಾಕ್ಯ ಎಂಬಾತನು, ನನ್ನನ್ನು ನೀವು ಧ್ಯಾನಿಸಿ, ನನ್ನ ನಿಮ್ಮ ಹೃದಯದೊಳಗೆ ಇಟ್ಕೊಂಡ್ರೆ ನೀವು ಎಲ್ಲಿ ಹೋದ್ರೂ ಕೃತಾರ್ಥರಾಗ್ತೀರಾ. ಮತ್ತು ಆ ವಾಕ್ಯ ನಿಮ್ಮ ದೇಹಕ್ಕೆ ಒಂದು ಜೀವ, ಆ ವಾಕ್ಯ ನಿಮ್ಮ ದೇಹದಲ್ಲಿ ಆರೋಗ್ಯವನ್ನು ಉಂಟು ಮಾಡುತ್ತೆ. ಆದರೆ ಪ್ರತಿದಿನ ಬೈಬಲ್ ಓದೋದನ್ನ ಕಲೀರಿ. ದೇವರ ವಾಕ್ಯವನ್ನ ಧ್ಯಾನಿಸೋದನ್ನ, ಪ್ರಾರ್ಥಿಸಿ ಆತನ ವಾಕ್ಯವನ್ನ ನಾವು ಓದಿ ಹೃದಯದಲ್ಲಿ ಇಟ್ಟುಕೊಂಡ್ರೆ ನಿನ್ನ ಜೀವಿತ ಧನ್ಯತೆ, ನೀನು ಕೂಡ ಉತ್ತಮ ಆರೋಗ್ಯವಂತ ವ್ಯಕ್ತಿ ಆಗ್ತೀಯ. ದೇವರು ನಿಮ್ಮ ಸಂಗಡ, ನಮ್ಮ ಸಂಗಡ ಯಾವಾಗಲೂ ಇರ್ತಾರೆ ಪ್ರಿಯರೇ. ನೀವು ಈ ತಪ್ಪು ಮಾಡ್ತಾ ಇದ್ರೆ, ಬೈಬಲ್ ನಾನು ಹಿಡಿತಾನೇ ಇಲ್ಲ, ನಾನು ಒಂದು ದಿನಾನು ಬೈಬಲ್ ಮುಟ್ಟಿಲ್ಲ, ಭಾನುವಾರ ಮಾತ್ರ ಸಬ್ಬತ್ ದಿನ ಆರಾಧನೆಗೆ ದೇವರ ಆಲಯಕ್ಕೆ ಹೋಗ್ತೀನಿ, ನನಗೆ ಟೈಮ್ ಇಲ್ಲ. ಒಂದು ದಿನ ಬರುತ್ತೆ, ಎಲ್ಲೆಲ್ಲ ಆ ರೋಗ ಬಾಧೆಗಳು ಮುತ್ತುಕೊಂಡು ಬಂದಾಗ ಆ ದಿನ ನೀವು ಟೈಮ್ ತಗೊಂಡು ಹಾಸಿಗೆ ಮೇಲೆ ಇರ್ತೀರ. ಅದಕ್ಕಿಂತ ಮುಂಚಿತವಾಗಿ ಮುಂಜಾನೆ ಎದ್ದು ಪ್ರಾರ್ಥಿಸಿ, ಸತ್ಯವೇದವನ್ನು ಧ್ಯಾನಿಸಿ. ಬೈಬಲ್ ವಾಕ್ಯ, ದೇವರ ಮಾತು
ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿದ್ದರೆ ನಾವೇನೇ ಕಾರ್ಯದಲ್ಲಿ ಕೈ ಹಚ್ಚುವಾಗ ಕರ್ತನು ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡ್ತಾರೆ. ಪವಿತ್ರಾತ್ಮ ದೇವರು ಆ ವಾಕ್ಯ ಎಂಬಾತನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಪರಿಶುದ್ಧಾತ್ಮ ದೇವರು ನಮಗೆ ಮುಂಜಾನೆಯಲ್ಲೇ ಸಹಾಯವನ್ನು ಹೊತ್ತು ತರ್ತಾರೆ. ನಮ್ಮ ದೇಹಕ್ಕೆಲ್ಲ ಉತ್ತಮ ಆರೋಗ್ಯ, ಜೀವ ಸದಾಕಾಲ. ನೀವು ಎಲ್ಲಿ ಹೋದರೂ ನಿಮ್ಮ ಕಾರ್ಯಗಳು ಕೃತಾರ್ಥವಾಗಿ ನೀವು ಜಯವನ್ನೇ ಹೊಂದ್ಕೊಂಡ್ಬರ್ತೀರ. ಇಂದಿನಿಂದ ಅಭ್ಯಾಸ ಮಾಡಿ, ಬೈಬಲ್ ಓದಿ, ದೇವರ ವಾಕ್ಯವನ್ನು ಹೃದಯದಲ್ಲಿಟ್ಕೊಳ್ಳಿ. ದೇವರು ನಿಮ್ಮನ್ನಿಂದು ಹೇರಳವಾಗಿ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಸ್ವಾಮಿ, ದಿನ ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಅಪ್ಪ, ನಿನ್ನ ವಾಕ್ಯದ ಬಗ್ಗೆ ಅವರು ತಿಳಿದೇ ಹೋಗಿರ್ಬೋದು ಅಪ್ಪ. ಅವ್ರಿಗೆ ಸಮಯವಿಲ್ಲದೆ ನಿನ್ನಿಂದ ದೂರವಾಗಿರ್ಬೋದು. ಕರ್ತನೆ, ಅವರನ್ನು ಕ್ಷಮಿಸು, ಹಿಂದೆ ಅವರನ್ನು ಮಾರ್ಪಡಿಸು. ಸದಾಕಾಲ ನಿನ್ನ ವಾಕ್ಯವನ್ನು ಧ್ಯಾನಿಸಿ ಹಗಲಿರುಳು ಅದರಲ್ಲೇ ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು. ಅವನ ಕಾರ್ಯ ಸಫಲವಾಗುವುದು, ಅವನು ತಕ್ಕ ಕಾಲದಲ್ಲಿ ಫಲ ಕೊಡುವನು. ಹೌದಪ್ಪ, ಆ ಒಂದು ವಾಕ್ಯ ದೇಹಕ್ಕೆ ಜೀವ ಮತ್ತು ಆರೋಗ್ಯವನ್ನುಂಟು ಮಾಡುವಂಥದ್ದಂದಿದ್ದೀರ. ಹೌದಪ್ಪ, ನಿನ್ನ ಮಾತುಗಳು ಅವರು ಧ್ಯಾನಿಸುವಂತೆ ಅವ್ರಿಗೆ ಕೃಪೆ ತಾರೋ ಸ್ವಾಮಿ. ಇಂದಿನಿಂದ ಪ್ರೇರೇಪಿಸು ಪವಿತ್ರಾತ್ಮನೆ, ದೇವರಾತ್ಮನೆ ಅವ್ರ ಹೃದಯದಲ್ಲಿ ನೆಲೆಸು ರಾಜ. ನಿನ್ನ ಸತ್ಯ ವಾಕ್ಯವನ್ನು ಧ್ಯಾನಿಸುವಂತೆ ಕೃಪೆ ತಾರೋ ಸ್ವಾಮಿ. ಅಪ್ಪ, ಯಾವಾಗಲೂ ನಿನ್ನನ್ನೇ ಕೊಂಡಾಡುತ್ತಾ ಇರುವಂತೆ ನಿನ್ನ ಪರಿಶುದ್ಧ ಸತ್ಯ ವೇದವನ್ನ ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆಯುವಂತೆ ಅವರನ್ನ ಕೃಪೆ ತಾರಪ್ಪ. ಇಂದು ಅವರ ಕುಟುಂಬದಲ್ಲಿ ಒಂದು ನೂತನವಾದಂಥ ಸ್ವಾಮಿ, ಹೊಸದಾದ ಒಂದು ವಾತಾವರಣ ಕೊಡು ಸ್ವಾಮಿ. ಯಾರ್ಯಾರು ದುಷ್ಟಭ್ಯಾಸದಲ್ಲಿದ್ದಾರೋ ಬಿಡುಗಡೆ ಕೊಡು ಪರಿಶುದ್ಧಾತ್ಮನೆ. ನಿನ್ನ ಸಾನ್ನಿಧ್ಯಕ್ಕೆ ಬರಲಿ ಪ್ರಭು. ಅವರನ್ನು ಆಶೀರ್ವದಿಸು. ಏನು ಬೇಡುತ್ತಿದ್ದಾರೋ ಅದೆಲ್ಲವೂ ಕೊಡು ಕರ್ತನೆ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.